ಕೈ ಬೋಡಿಗೆ ಟಚ್ ಆಗಿದೆ, ಹೌದಲ್ವಾ? ಈ ಕೈ ಸಮಾನ ಭುಜಕ್ಕೆ ಸಮಾನ ಅಂತರದಲ್ಲಿ ಇದೆ ಅಲ್ವಾ? ಸೊ ಈಗ ಏನಪ್ಪ ಅಂದ್ರೆ ಕರೆಕ್ಟಾಗಿ ಟಚ್ ಆಗಿದೆ. ಇವಾಗ ನಾನು ಸ್ಥಾನವನ್ನು ಬದಲಿಸಲ್ಲ, ಅದೇ ಸ್ಥಾನದಲ್ಲಿ ಇಟ್ಕೊಂತ ಹೇಳ್ತಾ ಇದ್ದೀನಿ. ಈ ಕೈಯನ್ನು ಜಸ್ಟ್ ತೆಗೆದುಕೊಂಡು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಜಸ್ಟ್ ಈ ಥರ ಒಂದು 2-3 ಸಾರಿ ಮಾಡಬೇಕು. ಮಾಡಿದಲ್ವಾ? ಮಾಡಿದ ಕಾಣಿಸ್ತಿದೇನಾ? ಓಕೆ. ಇಲ್ಲಿ ಮಸಲ್ಸ್ ಏನಾಯ್ತಪ್ಪ ಅಂದ್ರೆ ಈಗ ಸಂಕೋಚನ ಆಯಿತು. ಈಗ ಟಚ್ ಮಾಡ್ತಾರೆ ನೋಡಿ, ಈಗ ಟಚ್ ಆಗ್ತಾ ಇದೆ ನೋಡಿ, ಸಮಾಂತರವಾಗಿದೆ ಅಲ್ವಾ? ಮೊದಲು ಏನಾಗಿತ್ತು ಅಲ್ಲಿಗೆ ಬೋಡಿಗೆ ಏನಾಗಿತ್ತು, ಅದು ಟಚ್ ಆಗಿತ್ತು. ಈಗ ಆಗಿಲ್ಲ ಅಂದ್ರೆ ಏನಾಯ್ತು, ಮಸಲ್ಸು ಸಂಕೋಚನ ಆಗಿದ್ದಾವೆ. ಏನಾಗಿದ್ದಾವೆ? ಸಂಕೋಚನ ಆಗಿದ್ದಾವೆ ಅಂತ ಗೊತ್ತಾಗ್ತದೆ. ಸೊ ನಮ್ಗೆ ಶಕ್ತಿ ದೊರೆಯಬೇಕಂತಂದ್ರೆ ಸ್ನಾಯುಗಳ ಒಂದು ಸಂಕೋಚನ ಮತ್ತು ವಿಕಸನದಿಂದಲೇ ಏನಪ್ಪ ಅಂದ್ರೆ ಸ್ನಾಯುಗಳಲ್ಲಿ ಶಕ್ತಿ ದೊರೀತದೆ, ನಮ್ಮ ಸ್ನಾಯುಗಳ ಮುಖಾಂತರ ಕೆಲಸ ಮಾಡೋಕ್ಕೆ. ರೈಟಾ? ಇನ್ನೊಂದು ಉದಾಹರಣೆ ನೋಡೋಣ. ಇನ್ನೊಬ್ರು ಬೇರೆ ಯಾರು ಸಮಾನಾಂತರದಲ್ಲಿ ಕೈ ನಡಿಬೇಕು. ಹಾಂ, ಇಟ್ಟಿದಾನಲ್ವಾ? ಈಗ ಇಟ್ಟಿದ್ದಾನ್ರಿ. ಕೈ ಏನು ಡೊಂಕಿಲ್ಲ ಅಲ್ವಾ? ಸೀದಾ ಇದೆ ಅಲ್ವಾ? ಸೀದಾ ಇದೆನಾ? ರೈಟ್. ಓಕೆ. ಈಗ ಸಮಾನ ಅಂತರದಲ್ಲಿ ಇದೆ. ಈಗ ನಾವು ಈ ಕೈಯನ್ನು ತೆಗಿತೀವಿ ನೋಡಿ. ತೆಗೆದು ಏನಪ್ಪ ಅಂದ್ರೆ ಸ್ವಲ್ಪ ಮಸಲ್ಸ್ ಸಂಕೋಚನಗಳನ್ನು ಮಾಡೋಣ. ಓಕೆ, ರೈಟ್. ಈಗ ನೋಡಿ ಟಚ್ ಆಯ್ತು ನೋಡಿ, ಇಲ್ಲ ಅಲ್ವಾ? ಹಾಂ, ಅಂದರೆ ಸ್ನಾಯುಗಳು ಏನಾಗಿದ್ದಾವೆ, ಸಂಕುಚಿತಗೊಂಡಿದ್ದಾವೆ, ಸಂಕೋಚನಗೊಂಡಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸರಿ, ಈ ಗಂಡು ಹುಡುಗರಾಯ್ತು. ಹೆಣ್ಣು ಹುಡುಗರು ಸಮಾನಾಂತರದಲ್ಲಿ ಇಟ್ಟಿದ್ದಾಳೆ, ಅಲ್ಲಿ ಮುಂದೆ ನೋಡ್ತಾ ಇದ್ದಾಳೆ. ಈಗ ಈ ಕೈಗೆ ಸಮಾನಾಂತರದಲ್ಲಿದೆ. ಇಲ್ಲಿ ನಡುವೆ ಏನು ಗ್ಯಾಪ್ ಇಲ್ಲ, ಇಲ್ಲಿ ಮುಂಗೈಯಲ್ಲಿ ಏನು ಗ್ಯಾಪ್ ಇಲ್ಲ, ಇಲ್ಲಿ ಸ್ಟ್ರೈಟ್ ಆಗಿದೆ ಅಲ್ವಾ? ಸರಿ, ಈಗ ಏನು ಮಾಡೋಣಪ್ಪ ಅಂದರೆ ಈ ಕೈ ತೆಗೆಯೋಣ. ಸ್ವಲ್ಪ ಈ ಕೈಗೆ ಸ್ವಲ್ಪ ಶಕ್ತಿ ಬರ್ಸೋಣ. ಓಕೆ. ಈಗ ಮೊದಲಿನಂತೆ ಹಿಡಿಯಮ್ಮ. ಅಗಳ ಹೆಂಗೆ ಹಿಡಿದಿದೆ ನೋಡಿ, ಎಷ್ಟು ಗ್ಯಾಪ್ ಇದೆ ನೋಡಿ, ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ಹ್ಯಾಂಡ್ ಆ್ಯಂಡ್ ಬೋರ್ಡ್, ಹೌದಲ್ವಾ? ಸೊ ಇದನ್ನೇ ನಾವು ಏನಂತ ಕರಿತೀವಿ, ಸಂಕೋಚನೆ ಮತ್ತು ವಿಕಸನ ಸ್ನಾಯುಗಳಲ್ಲಿ. ಸರಿನಾ? ರೈಟ್. ಓಕೆ, ನಾವು ಬನ್ನಿ ಬೇಕಾದ್ರೆ. ಓಕೆ, ಈಗ ಸಿದಾ ನಿಂತಿದ್ದಾಳೆ ನೋಡಿ. ಈಗ ನಾವು ಕೈನ ಅಗಳಗತಿ ಮಾಡಮ್ಮ. ಅವ್ರು ಹೆಂಗೆ ಮಾಡಿದ್ರೆ ಹಂಗೆ ಶಕ್ತಿ ತೊಗೊಂಡೋಗಿ ಮಾಡಮ್ಮ. ಹಾಂ, 1-2 ಸಾರಿ ಮಾಡು. ಹಾಂ, ನೋಡಿ ಶಕ್ತಿ ತೊಗೊಂಡ ನೋಡಿ. ಈಗ ಟಚ್ ಆಯ್ತಾ ನೋಡಿ, ಸ್ವಲ್ಪ ನೋಡಿ. ಆಯ್ತಾ? ಇಲ್ಲ, ಗ್ಯಾಪ್ ಇದೆ ಅಲ್ವಾ? ರೈಟ್. ಓಕೆ.